ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಹಾಗೆ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತೇನು ಗೊತ್ತಾ, ಹಾಗೆ ನಾನು ಹಿಂದಿನ ವೀಡಿಯೋದಲ್ಲಿ ಹಾಕಿದ್ದೆ ಸೊಪ್ಪನ್ನ ಹಾಕಿ ಇವಾಗ ಕರೆಕ್ಟಾಗಿ ಒಂದು 10 ದಿನ ಆಗ್ತದೆ. 10 ದಿನದಲ್ಲಿ ನೋಡಿ ನನ್ನ ಸೊಪ್ಪೆಲ್ಲ ಇಷ್ಟಿಷ್ಟು. ಇರಿ 1 ಸೆಕೆಂಡ್, ಬ್ಯಾಕ್ ಕ್ಯಾಮ್ರಾ ಮಾಡಿ ತೋರಿಸ್ತೀನಿ. ಏನಕ್ಕೆ ಅಂತ ಗೊತ್ತಿಲ್ಲ, ಬಟ್ ಇದು ಪಾಲಕ್ಕು ಕರೆಕ್ಟಾಗಿ ಬಂದಿಲ್ಲ, ಸ್ವಲ್ಪ ತಿಳಾವು ಬಂದಿದೆ. ನಾನು ಕರೆಕ್ಟಾಗಿ ಹಾಕಿದ್ದೀನಿ, ಬಟ್ ಒಂದೊಂದು ಬಂದಿದೆ, ಒಂದೊಂದು ಬಂದಿಲ್ಲ. ಇದು ಬಂದು ಮೆಂತ್ಯ, ಇದು ಕೂಡ ತುಂಬ ತಿಳ, ಅಂದರೆ ಬಿಸಿಲು ಟೈಮ್ ಅಲ್ವಾ, ಹಂಗಾಗಿ ಸ್ವಲ್ಪ ಕಮ್ಮಿ ಬರ್ತಾಯಿದೆ. ಅದೇನು ಅಷ್ಟೇನಿದ್ದಿಲ್ಲ. ಈ ಸೊಪ್ಪು ತುಂಬ ಚೆನ್ನಾಗಿ ಬಂದಿದೆ. ಇದೇನು ಹೇಳ್ತಾರೆ, ಸಬ್ಸಿಗೆ ಸೊಪ್ಪು ನೋಡಿ. ಈ ಲೈನ್ ಫುಲ್ ಸಬ್ಸಿಗೆ ಸೊಪ್ಪು ಕಾಣಿಸ್ತಾ ಇದೆಯಾ? ಇದು ಬಂದು ದಂಟಿನ ಸೊಪ್ಪು ಹೇಳ್ತಾರಲ್ಲ ಅದೇ. ಇದು ತುಂಬ ಚೆನ್ನಾಗಿ ಬಂದಿದೆ, ನೋಡ್ತಾರಲ್ಲ. ಹಾಗೆ ಇನ್ನೊಂದು ತೋರಿಸ್ತೀನಿ ಬನ್ನಿ. ಇದೆಲ್ಲ ಬೀನ್ಸ್ಗಳ ಗಿಡ, ಇದೆಲ್ಲ ಇದ್ದಾವೆ, ಬಟ್ ನಾನು ಹಾರ್ವೆಸ್ಟಿಂಗ್ ಮಾಡಿಲ್ಲ. ಯಾಕಂದರೆ ಯಾವಾಗ ಬೇಕು ಆವಾಗವಾಗ ಹಾರ್ವೆಸ್ಟ್ ಮಾಡ್ತಿದ್ದೀನಿ. ಸೊ ಹಂಗಾಗಿ ಇದು ಯಾವುದನ್ನು ಹಾರ್ವೆಸ್ಟ್ ಮಾಡಿಲ್ಲ. ಆ ಕಡೆ ಅಲ್ಲಿ ಕ್ಯಾರೆಟ್ ಹಾಕಿದ್ದೀನಿ, ಅದು ಇನ್ನೂ ಬರಬೇಕು. ಬಟ್ ಇಲ್ಲಿ ರೆಡಿ ಮಾಡಿಬಿಟ್ಟಿದ್ದೀನಿ, ಇನ್ನೂ ಏನೂ ಹಾಕಿಲ್ಲ ಇದರಲ್ಲಿ. ಹಾಗೆ ಇನ್ನೊಂದು ತೋರಿಸ್ತೀನಿ ಬನ್ನಿ. ಹಾಗೆ ಸುಮ್ಮನೆ ನಾನು ಒಂದು 2-3 ದಿನದಿಂದ ಈ ಕಡೆ ಬಂದಿದ್ದಿಲ್ಲ. ಸೊ ಇವತ್ತು ಹಾಗೆ ಕೆಳಗಡೆ ಬಂದೆ ನೋಡೋಣ ಅಂತ. ಇಲ್ಲಿ ನೋಡಿ, ಸ್ನೇಕ್ಸ್. ಇದನ್ನು ಹಾರ್ವೆಸ್ಟ್ ಮಾಡೋಣ ಅಂದ್ಕೊಂಡೆ. ಸೊ ಅದಕ್ಕೆ ಹಾರ್ವೆಸ್ಟಿಂಗ್ ಮಾಡೋ ಟೈಮಲ್ಲಿ ವಿಡಿಯೋ ಮಾಡೋಣ ಅನ್ನಿಸ್ತು. ಅದಕ್ಕೆ ನಿಮಗೆ ಕೂಡ ನೋಡಿ, ಇಲ್ಲಿದೆ. ಇದೇನೋ ಒಂದು 4 ಕಾಯಿ ಕಿತ್ಕೊಂಡ್ರೆ ಸಾಕು, 3 ಜನಕ್ಕೆ ಅಡುಗೆ ಮಾಡ್ಬೋದು. ಇಲ್ಲಿದೆ, ಮತ್ತು ಇಲ್ಲಿ ನೋಡಿ ಕಾಣಿಸ್ತಾ ಇದೆಯಾ? ಇದು ಹಾಗೆ ಹಾರ್ವೆಸ್ಟ್ ಮಾಡ್ತೀನಿ. ಲೆಂತ್ ನೋಡಿ ಇದ್ರದ್ದು ಎಷ್ಟು ದೊಡ್ಡದಿದೆ. ಸರಿ, ಬಿಸಿಲು ಕಾಣಿಸ್ತಾ ಇದೆಯಾ? ಎಷ್ಟಿದೆ, ಒಳ್ಳೆ ಹಾವಿದ್ದಂಗೆ ಕಾಣಿಸ್ತಿದೆಯಾ? ಸೊ ಅದಕ್ಕೆ ಇದನ್ನು ಹಾರ್ವೆಸ್ಟ್ ಮಾಡ್ತಿದ್ದೆ. ಒಂದು ಸಣ್ಣದಾಗಿ ವಿಡಿಯೋ ಮಾಡ್ಕೊಳ್ಳೋಣ ಅನ್ನಿಸ್ತು. ಸೊ ಅದಕ್ಕೆ ವಿಡಿಯೋ ಮಾಡ್ತಿದ್ದೀನಿ. ಇದು ನೀರು ಚೆನ್ನಾಗಿದ್ದಷ್ಟು ಗಿಡ ತುಂಬ ಚೆನ್ನಾಗಿ ಬರುತ್ತೆ. ಬಟ್ ಇದಕ್ಕೆ ಏನೂ ಅವಶ್ಯಕತೆ ಇಲ್ಲ, ಇಂಪಾರ್ಟೆಂಟಾಗಿ ನೀರು ಇಂಪಾರ್ಟೆಂಟ್. ನಾನು ಒಂದು 4 ಗಿಡನ ಹಾಕಿದ್ದೆ. ಅಲ್ಲೊಂದಿದೆ, ಇಲ್ಲೊಂದಿದೆ, ಇಲ್ಲೊಂದಿದೆ, ಸಾಕು. ಯಾವಾಗಾದರೂ ಒಂದು ಟೈಮಲ್ಲಿ ಒಂದಷ್ಟು ಬರುತ್ತಲ್ಲ ಅಂತ ನೋಡಿ. ಒಳ್ಳೆ ಪಲ್ಯ ಮಾಡ್ಬೋದು ಇವತ್ತು. ಹೆಂಗಿದೆ ಸರಿ. ಹಾಗೆ ಇಲ್ಲೂ ಕೂಡ ಇದೆ. ನಾನು ಇದನ್ನು ಫಸ್ಟು ಹಿಂದೆ ವೀಡಿಯೋಲ್ಲಿ ಹಾಕಿದ್ದೀನಿ. ಅಲ್ಲಿ ಹಾಕಿದ್ದೆ, ಸೇಮ್ ಇದೇ ಥರ ಬಂದಿತ್ತು. ಸೊ ಇಲ್ಲಿ ಸ್ವಲ್ಪ, ಅಂದರೆ ಜಾಸ್ತಿ ಏನು ಬೇಡ ಅಂಥೇಳಿ ಸ್ವಲ್ಪ ಹಾಕ್ಕೊಂಡಿದ್ದೆ. ಸೊ ಹಂಗಾಗಿ ಸೂರ್ಯನ ಕಿರಣ ತುಂಬ ಬೀಳ್ತಾ ಇದೆ. ನೋಡಿ, 2 ಗಿಡದಲ್ಲಿ ಇಷ್ಟು ಕಾಯಿ ಸಿಗ್ತಾಯಿದೆ. ಹಾಗೆ ಬನ್ನಿ, ಇನ್ನೊಂದು ಇದೆ. ಇಲ್ಲಿ ನೋಡಿ. ಸಾರಿ, ನಾನು ಸಿಸರ್ ಏನು ತಂದಿಲ್ಲ, ಹಂಗೆ ಬಂದೆ. ಸೊ ಹಂಗಾಗಿ ಇದನ್ನು ಕಟ್ ಮಾಡಲಿಕ್ಕೆ ಆಗ್ತಾಯಿಲ್ಲ. ಇಲ್ಲೂ ಕೂಡ ಇದೆ. ಹೇಳಿ, ಏನು ತಂದಿಲ್ಲ, ಅದಕ್ಕೆ ಹಿಂಗೆ ಚೆನ್ನಾಗಿ ಕಾಣಿಸ್ತಿದ್ದಲ್ಲ, ಒಳ್ಳೆ ಹಸಿರಾವು ಮರಿ ಥರ. ಓಕೆ, ಇನ್ನೂ ಇದ್ದಾವೆ, ಅವು ಇನ್ನೊಂದ್ಸಲಿ ಹಾರ್ವೆಸ್ಟ್ ಮಾಡ್ಕೊತೀನಿ. ಒಂದೇ ಸಲ ಜಾಸ್ತಿ ಆಗ್ಬೋದು ನೋಡಿ. ಇದೆಲ್ಲ ಸ್ವಲ್ಪ ಚಿಕ್ಕದಿದೆ. ಸೊ ಅದಕ್ಕೆ ಇದು ಬೇಡ, ಇನ್ನೊಂದು ಸಲ ಹಾರ್ವೆಸ್ಟ್ ಮಾಡ್ತೀನಿ ಇದನ್ನು. ಇಲ್ಲಿ ಕೂಡ ಬರ್ತಾಯಿದೆ ನೋಡಿ, ಕಾಣಿಸ್ತಾ ಇದೆಯಾ? ಇದು ಅದೇ ಗಿಡನೇ. ಸ್ಟಾರ್ಟಿಂಗ್ ಇಷ್ಟು ಬರುತ್ತೆ, ಆಮೇಲೆ ಅದು ಹಾಗೆ ಲೆಂತಿ ಹೋಗುತ್ತೆ. ಸರಿ, ಬಿದೋಯ್ತು ಒಂದು. ಇವತ್ತಿದಿಷ್ಟೇ ಹಾರ್ವೆಸ್ಟಿಂಗ್ ಮಾಡ್ತಿದ್ದೀನಿ ಫ್ರೆಂಡ್ಸ್. ಯಾಕಂದರೆ ಮೊನ್ನೆ ಎಲ್ಲ ತರಕಾರಿ ತೆಗ್ದಿದ್ದೆ, ತುಂಬ ಇದ್ದಾವೆ. ಸುಮ್ಮನೆ ಅವನ್ನೆಲ್ಲ ವೇಸ್ಟ್ ಮಾಡೋದು ಬೇಡ, ಅದೇ ಖಾಲಿ ಆಗಲಿ. ಇವಾಗೆ ಇದು ಬಲ್ತೋಗ್ಬಿಡುತ್ತೆ ಅಂತೇಳಿ ಇದನ್ನು ಹಾರ್ವೆಸ್ಟ್ ಮಾಡ್ಕೊಂಡು ಹೋಗ್ತಿದ್ದೀನಿ ಪಲ್ಯ ಮಾಡಲಿಕ್ಕೆ. ಓಕೆ ಫ್ರೆಂಡ್ಸ್, ಬನ್ನಿ. ಇವಾಗ ನಾನು ಗದ್ದೆ ಹತ್ರ ನೀರು ಕಟ್ಟಲಿಕ್ಕೆ ಹೋಗಬೇಕು. ಸೊ ಹಂಗಾಗಿ ತುಂಬ ಹೊತ್ತು ವೀಡಿಯೋ ಸ್ಪೆಂಡ್ ಮಾಡೋಕ್ಕಾಗ್ತಿಲ್ಲ. ಮುಂದಿನ ವೀಡಿಯೋದಲ್ಲೇ ಸಿಗ್ತೀನಿ. ಯಾರೆಲ್ಲ ನನ್ನ ಚಾನಲ್ ಹೊಸ್ದಾಗಿ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.